ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಯಾವ ತರ ರಿಸ್ಕ್ ಇರುತ್ತೆ, ನಾವು ಒಳ್ಳೆ ಮ್ಯೂಚುವಲ್ ಫಂಡ್ ನ ಕಂಡುಹಿಡಿಯೋದು ಹೇಗೇನು ಅಂತ ಪ್ರಶ್ನೆ ಇದೆ. ಈಗ ಮ್ಯೂಚುವಲ್ ಫಂಡ್ ಅಂದ್ರೆ ಒಂದೇ ಕ್ಯಾಟಗರಿ ಅಂತ ಅಲ್ಲ. ಅದರಲ್ಲಿ ನಾವು ನಾರ್ಮಲ್ ಆಗಿ ಜನ ಏನ್ ತಿಳ್ಕೊಳ್ತಾರೆ ಅಂದ್ರೆ ಮ್ಯೂಚುವಲ್ ಫಂಡ್ ಅಂದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್, ಅದು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಆಗುತ್ತೆ ಅಂತ. ಆತರ ಅಲ್ಲ, ಬೇರೆ ಬೇರೆ ಟೈಪ್ಸ್ ಇದೆ. ಫಾರ್ ಎಕ್ಸಾಂಪಲ್ ಡೆಟ್ ಫಂಡ್ ಅಂತ ಬರುತ್ತೆ. ಈ ತರ ಫಂಡ್ಸ್ ಆಲ್ಮೋಸ್ಟ್ FD ಇದು ಒಂಥರ ಸಿಮಿಲರ್ ಫಂಡ್ಸ್, ಅಂದ್ರೆ ಅದ್ರ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟೇ ಆಗೋದಿಲ್ಲ, ರಿಸ್ಕ್ ತುಂಬಾ ಕಮ್ಮಿ. ಅದೇ ತರ ಹೈಬ್ರಿಡ್ ಫಂಡ್ಸ್ ಅಥವಾ ಬ್ಯಾಲೆನ್ಸ್ಡ್ ಫಂಡ್ಸ್ ಅಂತ ಬರುತ್ತೆ. ಅದರಲ್ಲಿ ಸ್ವಲ್ಪ ದುಡ್ಡು 50% ಅಪ್ರಾಕ್ಸಿಮೇಟ್ಲಿ ಸ್ಟಾಕ್ ಮಾರ್ಕೆಟ್ ಇರುತ್ತೆ, 50% ಬ್ಯಾಂಕ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಇರುತ್ತೆ. ಇನ್ನೊಂದು ಟೈಪ್ ಆಫ್ ಫಂಡ್ಸ್ ಈಕ್ವಿಟಿ ಫಂಡ್ಸ್. ಇದು ಎಲ್ಲರಿಗೂ ಗೊತ್ತಿರೋದು, ಜಾಸ್ತಿ ದುಡ್ಡು ಸ್ಟಾಕ್ ಮಾರ್ಕೆಟ್ ಇರುತ್ತೆ, ಮಾರ್ಕೆಟ್ ಮೇಲೆ ಹೋದ್ರೆ ಅದರದ್ದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಮಾರ್ಕೆಟ್ ಕೆಳಗೆ ಬಂದ್ರೆ ಅದರದ್ದು ವ್ಯಾಲ್ಯೂ ಕಮ್ಮಿ ಆಗುತ್ತೆ. ನಾವು ರಿಸರ್ಚ್ ಮಾಡುವಾಗ ನಾವು ಯಾವ ಫಂಡ್ ಅಂತ ಯಾರಾದ್ರೂ ನೀವು ಯಾರಿಗಾದ್ರು ಕೇಳಬೇಕಂದ್ರೆ ಫಸ್ಟ್ ಆಚೆ ಪರ್ಸನ್ ಯಾರಿದ್ದಾರೆ ಅವ್ರು ನಿಮಗೆ ನಿಮ್ಮ ಒಂದು ಸಿಚುವೇಶನ್ ಅರ್ಥ ಮಾಡ್ಕೋಬೇಕು. ನಿಮ್ಮ ಏಜ್ ಏನು, ನಿಮ್ಮ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಏನು, ನಿಮ್ಮ ಇನ್ವೆಸ್ಟ್ಮೆಂಟ್ ಕೆಪಾಸಿಟಿ ಏನು. ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು 30 ವರ್ಷದವರು ಬೇರೆ ತರ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಯಾರಾದ್ರೂ 60 ವರ್ಷ ಇದ್ರೆ ಅವ್ರಿಗೆ ಬೇರೆ ತರ ಫಂಡೇ ಕೊಡ್ಬೇಕಾಗುತ್ತೆ. ಯಾಕೆಂದ್ರೆ ರಿಸ್ಕ್ ಕ್ಯಾಪಿಟೈಟ್ ಬೇರೆ ಇದೆ. 30 ವರ್ಷದವರಿಗೆ ಜಾಸ್ತಿ ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ಇದೆ, ಅರ್ನ್ ಮಾಡ್ತಿರ್ತಾರೆ, ಅವ್ರು ಈಕ್ವಿಟಿ ಫಂಡ್ ಅಲ್ಲಿ ಹಾಕ್ಬೋದು. ಅಕಸ್ಮಾತ್ 60 ವರ್ಷದವ್ರು ಇದ್ರೆ ಈಕ್ವಿಟಿ ಫಂಡ್ ಅಲ್ಲಿ ಹಾಕಿದ್ರೆ ಸ್ಮಾಲ್ ಅಮೌಂಟ್ ಹಾಕಬೇಕು. ಹೈಬ್ರಿಡ್ ಫಂಡು, ಡೆಟ್ ಫಂಡು ಈ ತರ ಜಾಸ್ತಿ ಅಮೌಂಟ್ ಹಾಕಬೇಕು. ಯಾಕಂದ್ರೆ ಅವರಿಗೆ ಅಕಸ್ಮಾತ್ ಅಮೌಂಟ್ ಕಮ್ಮಿ ಆದ್ರೆ ಮಧ್ಯದಲ್ಲಿ ಅವ್ರಿಗೆ ತಡ್ಕೊಳಕ್ ಆಗುದಿಲ್ಲ, ಯಾಕಂದ್ರೆ ಅರ್ನಿಂಗ್ ಕೆಪಾಸಿಟಿ ಇಲ್ಲ. ಸೊ ನಾವು ಇದೆಲ್ಲ ತಿಳ್ಕೊಬೇಕಾಗತ್ತೆ. ಯಾರೋ ಒಬ್ರು ಏನು ಅವ್ರದ್ದು ಬ್ಯಾಕ್ ಗ್ರೌಂಡ್ ಇಲ್ಲದೆ, ಏನು ಡೀಟೇಲ್ಸ್ ಇಲ್ಲದೆ ಯಾವ ಫಂಡ್ ಸರಿ ಅಂತ ಹೇಳಿದ್ರೆ ಹೇಳಲಿಕ್ಕೆ ಬರೋದಿಲ್ಲ. ಅವ್ರದ್ದು ಎಲ್ಲಾನು ಸ್ಟಡಿ ಮಾಡಿಕೊಂಡು ಒಂದು ಫೈನಾನ್ಷಿಯಲ್ ಸಿಚುವೇಶನ್ ಅನ್ನ ಅಸೆಸ್ ಮಾಡಿದ ಮೇಲೆ ಡಿಸೈಡ್ ಮಾಡ್ಬೇಕಾಗಿದ್ದು. ಪ್ಲಸ್ ನಾವು ಮ್ಯೂಚುವಲ್ ಫಂಡ್ ಅನ್ನು ನೋಡ್ಬೇಕಂದ್ರೆ, ಒಂದು ಸೆಲೆಕ್ಷನ್ ಮಾಡ್ಬೇಕಂದ್ರೆ ಕೆಲವು ಫ್ಯೂ ಪ್ಯಾರಾಮೀಟರ್ಸ್ ಅಂತ ಹೇಳ್ತೀನಿ. ಒಂದು ಟ್ರ್ಯಾಕ್ ರೆಕಾರ್ಡ್ ಯಾವ ತರ ಇದೆ. ಒಂದು ಫಂಡು ಲಾಸ್ಟ್ 10 ವರ್ಷ ಯಾವ ತರ ಪರ್ಫಾರ್ಮೆನ್ಸ್, ಲಾಸ್ಟ್ 5 ವರ್ಷ ಎಷ್ಟು ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಲಾಸ್ಟ್ ಇಯರ್ ಅಲ್ಲಿ ಯಾವ ತರ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಇದು ಯಾವ ತರ ಅಂದ್ರೆ ಕ್ರಿಕೆಟ್ ಒಂದು ಪ್ಲೇಯರ್ ಅನ್ನು ಸೆಲೆಕ್ಟ್ ಮಾಡ್ಬೇಕಂದ್ರೆ ಅವನು ಪ್ರೀವಿಯಸ್ ಮ್ಯಾಚಸ್ ಹೆಂಗ್ ಹೊಡೆದಿದ್ದಾನೆ, ಫೇಲ್ ಆಗಿದ್ದಾನ, ಸಕ್ಸಸ್ಫುಲ್ ಆಗಿದ್ದಾನೆ ಅಂತೆಲ್ಲ ನೋಡ್ಬೇಕಾಗುತ್ತೆ. ಅದೇ ತರ ಮತ್ತೆ ನಮಗೆ ಯಾವ ಫಂಡ್ ಹೌಸ್, HDFC ಮ್ಯೂಚುವಲ್ ಫಂಡ್ ಇರ್ಬೋದು, ICICI ಮ್ಯೂಚುವಲ್ ಫಂಡ್ ಇರ್ಬೋದು, SBI ಮ್ಯೂಚುವಲ್ ಫಂಡ್ ಇರ್ಬೋದು, ಆ ಫಂಡ್ ಹೌಸ್ ರೆಪ್ಯುಟೇಷನ್ ಯಾವ ತರ ಇದೆ ಅದು ನೋಡ್ಬೇಕಾಗುತ್ತೆ. ಮತ್ತೆ ಬೆಂಚ್ ಮಾರ್ಕ್ ಅಂತ ಬರುತ್ತೆ, ಅಂದ್ರೆ ಒಂದು ಇಂಡೆಕ್ಸ್ ಅಂತ ಇರುತ್ತೆ. ನಿಫ್ಟಿ 50 ಇಂಡೆಕ್ಸ್, ಸೆನ್ಸೆಕ್ಸ್ ಅಂತ ಎಲ್ಲರೂ ಕೇಳಿದ್ದಾರೆ. ಆ ಪರ್ಟಿಕ್ಯುಲರ್ ಫಂಡು ಅದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಬಂದಿದೆ ಅಂದ್ರೆ ಇಂಡೆಕ್ಸ್ ನಿಫ್ಟಿಗಿಂತ ಜಾಸ್ತಿ ಬಂದಿದ್ಯಾ, ಕಮ್ಮಿ ಬಂದಿದ್ಯಾ, ಅಥವಾ ಇನ್ನೊಂದು ಯಾವುದೋ ಒಂದು ಮಿಡ್ ಕ್ಯಾಪ್ ಫಂಡ್ ಅಂದ್ರೆ ಅದಕ್ಕೆ ಬೇರೆ ಒಂದು ಇಂಡೆಕ್ಸ್ ಇರುತ್ತೆ, ಮಿಡ್ ಕ್ಯಾಪ್ ಇಂಡೆಕ್ಸ್ ಅಂತ, ಅದಕ್ಕಿಂತ ಜಾಸ್ತಿ ಬಂದಿದ್ಯಾ, ಕಮ್ಮಿ ಬಂದಿದ್ಯಾ, ಇದೆಲ್ಲ ನೋಡ್ಕೊಂಡು ಡೀಟೇಲ್ ಸ್ಟಡಿ ಮಾಡಬೇಕು. ನಾವೊಂದು ಮೊಬೈಲ್ ತಗೊಳ್ಳುವಾಗ ನಾವು ತುಂಬಾ ರಿಸರ್ಚ್ ಮಾಡ್ತೀವಿ. ಇದು ಈ ಫೀಚರ್ಸ್ ಇದೆಯಾ, ಇದಿದೆಯಾ, ಇದು ಸರಿ ಇದೆಯಾ, ಎಲ್ಲರಿಗೂ ಕೇಳ್ತೀವಿ, ಇಂಟರ್ನೆಟ್ ಅಲ್ಲೂ ರಿಸರ್ಚ್ ಮಾಡ್ತೀವಿ. ಅದೇ ತರ ಮ್ಯೂಚುವಲ್ ಫಂಡ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅದನ್ನ ಮಾಡದೆ ನಾವು ಇನ್ವೆಸ್ಟ್ ಮಾಡಿದ್ರೆ ತಪ್ಪಾಗೋ ಚಾನ್ಸಸ್ ಜಾಸ್ತಿ ಇದೆ. ಒಂದು ವಿಚಾರವನ್ನು ಇಲ್ಲಿ ಹೇಳಬೇಕಾಗುತ್ತೆ. ಕನ್ನಡ ಮೀಡಿಯಂನಲ್ಲಿ ಓದಬೇಕಾದ್ರೆ ಒಂದು ಪದ್ಯ ಇತ್ತು, ಅವರವರ ಭಾವಕ್ಕೆ ಅವರವರ ಬಕುತಿಗೆ ಅವರವರ ತೆರನಾಗಿ ಇರುತ್ತಿಯನು ಶಿವಯೋಗಿ. ನೀವು ಯಾವ ತರದ ಮ್ಯೂಚುವಲ್ ಫಂಡ್ ಬೇಕು ಅಂತ ಹೇಳಿ ಆ ತರದ ಮ್ಯೂಚುವಲ್ ಫಂಡ್ ಇದೆ. ಯಾಕಂದ್ರೆ ಮುಂದೆ ಹೋಗ್ತಿದ್ದಾಗೆ ಕೆಲವು ಪ್ರಶ್ನೆಗಳನ್ನು ನೋಡಿದಾಗ ನಮ್ಗನ್ಸುತ್ತೆ ಜನ ಯಾವ ರೀತಿಯ ಮ್ಯೂಚುವಲ್ ಫಂಡ್ಗಳಿದೆ ಅಂತ ಊಹೆನೂ ಮಾಡಿಲ್ಲ. You need to mention once mutual fund invested, you will not be able to access it immediately, but in FD you can. For immediate requirement less than 3 years, FD is best and long term mutual fund ಅಂತ ಹೇಳಿದ್ದಾರೆ ಸರ್. ನಮ್ಮಲ್ಲಿ ಡೆಟ್ ಮ್ಯೂಚುವಲ್ ಫಂಡ್ಗಳು ಇದ್ದಾವೆ. ಡೆಟ್ ಮ್ಯೂಚುವಲ್ ಫಂಡ್ಗಳು ಅಂತಂದ್ರೆ ಜನರಿಂದ ಸಂಗ್ರಹವಾದ ಹಣವನ್ನು ಕೇವಲ ಬ್ಯಾಂಕಿನ FDಗಳಲ್ಲಿ ಹೂಡುವಂತ ಒಂದು ಯೋಜನೆ. ಅಂದರೆ ಬ್ಯಾಂಕಿನ FDಯಲ್ಲಿ ನಿಮಗೆ ಗ್ಯಾರಂಟಿಡ್ ರಿಟರ್ನ್ಸ್ ಬರುತ್ತೆ. ಇಂತಹ ಮ್ಯೂಚುವಲ್ ಫಂಡ್ಗಳಲ್ಲಿ ಗ್ಯಾರಂಟಿಡ್ ರಿಸಲ್ಟ್ಸ್ ಬರುತ್ತೆ. ಷೇರು ಮಾರುಕಟ್ಟೆಗೆ ಹೂಡಲ್ಪಟ್ಟಂತಹ ಮ್ಯೂಚುವಲ್ ಫಂಡ್ಗಳಲ್ಲಿ ನಿಮಗೆ ವೈಪರೀತ್ಯಗಳು ಕಾಣ್ತವೆ. ಇನ್ನೂ ಒಂದು ವಿಚಾರ ಹೇಳಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಈ ಪ್ರಶ್ನೆಯನ್ನು ನೋಡಿದಾಗ ಇನ್ನೊಂದು ವಿಚಾರ ಹೇಳಬೇಕಾಗುತ್ತೆ. ನೋಡಿ, FDಯಲ್ಲಿ ಹಾಕೋದಕ್ಕೆ 3 ವರ್ಷ ಉಪಯುಕ್ತ ಅಂತಂದ್ರು, ಹೌದು. ಆದರೆ ಅದೇ ಹಣವನ್ನು ಡೆಟ್ ಮ್ಯೂಚುವಲ್ ಫಂಡ್ ಹಾಕ್ಬೋದು ಮತ್ತು ಮುಂದಿನ 2 ವಾರದ ಮೇಲೂ ಕೂಡ ತೆಗಿಬೋದು, 1 ತಿಂಗಳ ಮೇಲೂ ಕೂಡ ತೆಗಿಬೋದು, ಎಷ್ಟು ಬೇಕಾದರೂ ತೆಗಿಬೋದು, ಎಷ್ಟು ಬೇಕಾದರೂ ಹಾಕ್ಬೋದು. FDಯಲ್ಲಿ ಈ ತರನಾದಂಥ ಫೆಸಿಲಿಟಿ ಇಲ್ಲ. ನೀವು ಒಮ್ಮೆ ಕಟ್ ಮಾಡಿದ್ರೆ FD ಹೋಯ್ತು. ಮ್ಯೂಚುವಲ್ ಫಂಡಲ್ಲಿ 5 ಲಕ್ಷ ಹಾಕ್ತೀರಿ, 10,000 ವಿಡ್ರಾ ಮಾಡ್ಬೋದು, ಮುಂದಿನ ತಿಂಗಳು ಬೇಕಾದ್ರೆ 20,000 ಆ್ಯಡ್ ಮಾಡ್ಬೋದು. ಈ ಒಂದು ಪರಿಕಲ್ಪನೆ ಇಲ್ಲದೆ ಇರೋದ್ರಿಂದ ಈ ಪ್ರಶ್ನೆ ಬಂದಿದೆ. ಕಾಂಟ್ರಾಕ್ಟ್ ಫಂಡ್ ಬಗ್ಗೆ ತಿಳಿಸಿರೋದು ಒಂದು ಪ್ರಶ್ನೆ ಇದೆ ಸರ್. ಕಾಂಟ್ರಾಕ್ಟ್ ಫಂಡ್ ಅಂತಲ್ಲ, ಅದಕ್ಕೆ ಕಾಂಟ್ರಾ ಫಂಡ್ ಅಂತ ಕರೀತಾರೆ.
ಅಂದ್ರೆ ಕಾಂಟ್ರಾ ಅಂದ್ರೆ ಮೀನಿಂಗ್ ಏನು, ಆಪೋಸಿಟ್ ಆಫ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ದ ಮಾರ್ಕೆಟ್. ಈಗ ಮಾರ್ಕೆಟ್ ಬೀಳೋ ಟೈಮಲ್ಲಿ ಮೀನಿಂಗ್ ಏನಂದ್ರೆ ಜಾಸ್ತಿ ಜನ ಸೇಲ್ ಮಾಡ್ತಾ ಇದಾರಂತ. ಕಾಂಟ್ರಾ ಫಂಡ್ ಏನ್ ಮಾಡುತ್ತೆ ಅಂದ್ರೆ ಆ ಟೈಮಲ್ಲಿ ಶೇರ್ಸ್ ಅನ್ನು ಬೈ ಮಾಡುತ್ತೆ. ಯಾಕಂದ್ರೆ ಕಮ್ಮಿ ರೇಟಿಗೆ ಸಿಗ್ತಾ ಇದೆ, ಆಪೋಸಿಟ್ ಮಾಡ್ತೀವಿ, ಬೈ ಮಾಡ್ತೀವಿ, ಸೊ ದಟ್ ಕಮ್ಮಿ ರೇಟಿಗೆ ಸಿಕ್ಕಿ ಮತ್ತೆ ಮೇಲೆ ಹೋಗುವಾಗ ನಮಗೆ ಪ್ರಾಫಿಟ್ ಬರಲಿ ಅಂತ. ಸೊ ಅದೇ ತರ ಕಾಂಟ್ರಾ ಫಂಡ್ ಏನ್ ಮಾಡ್ಬೋದು ಅಂದ್ರೆ ಅಕಸ್ಮಾತ್ ಮಾರ್ಕೆಟ್ ತುಂಬಾ ಮೇಲೆ ಹೋಗುವಾಗ ಅವರು ಸೇಲ್ ಮಾಡ್ಬೋದು, ಬೇರೆಯವರೆಲ್ಲ ಬೈ ಮಾಡ್ತಿರ್ಬೋದು, ಅವರು ಸೇಲ್ ಮಾಡ್ಬೋದು. ಆವಾಗ್ಲೂ ಅವರಿಗೆ ಮೇ ಬಿ ಹೈಯರ್ ರೇಟ್ ಅಲ್ಲಿ ಸೇಲ್ ಮಾಡಿ ಮತ್ತೆ ಯಾವ್ದೊಂದ್ ದಿವಸ ಕಮ್ಮಿ ರೇಟಲ್ಲಿ ಬೈ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಇರ್ತದೆ. ಸೊ ಕಾಂಟ್ರಾಕ್ಟ್ ಫಂಡ್ ಅಂತಲ್ಲ, ಕಾಂಟ್ರಾ ಫಂಡ್ ಅಂತ ನಾವು ತಿಳ್ಕೊಂಡಿದೀವಿ ಅದನ್ನ. ರೋಹನ್ ಅವರು ಹೇಳಿದ್ದಕ್ಕೆ ನಾನೊಂದಷ್ಟು ಎಕ್ಸ್ಟ್ರಾ ಸಮಜಾಯಿಷಿ ಕೊಡ್ತಾ ಇದ್ದೇನೆ. ರೋಹನ್ ಅವರು ನಿಮಗೆ ಹೇಳಿಲ್ಲ, ನನ್ನ ಮಗ ಆದ್ರಿಂದ ನನಗೊತ್ತು, ನಾನು ಹೇಳ್ತಾ ಇದ್ದೀನಿ. ರೋಹನ್ ಅವರು ಕಾಂಟ್ರಾ ಇನ್ವೆಸ್ಟಿಂಗ್ ನಲ್ಲಿ ಎಕ್ಸ್ಪರ್ಟ್. ಮಾರುಕಟ್ಟೆ ಬಿದ್ದಾಗ 1% ಬಿದ್ರೆ ಒಂದು 50,000 ಹಾಕ್ತಾರೆ, 2% ಬಿದ್ರೆ 1,00,000 ಹಾಕ್ತಾರೆ, 5% ಬಿದ್ರೆ 2,00,000 ಹಾಕ್ತಾರೆ. ಯಾಕಂತಂದ್ರೆ ನಮಗ್ ಗೊತ್ತು ಮಾರುಕಟ್ಟೆ ಮತ್ತು ಮ್ಯೂಚುವಲ್ ಫಂಡ್ಗಳು ಏನಿದ್ದರೂ ದೀರ್ಘಾವಧಿಯಲ್ಲಿ ಮೇಲಕ್ಕೆ ಹೋಗುವಂತದ್ದೇ. ಅಂದರೆ ಮನುಷ್ಯನು ಕೂಡ ಮುಂದೆ ಮೇಲಕ್ಕೆ ಹೋಗೋದೆ, ಮ್ಯೂಚುವಲ್ ಫಂಡ್ಗಳು ಕೂಡ ಮುಂದಿನ ದಿನಗಳಲ್ಲಿ ಮೇಲಕ್ಕೆ ಹೋಗುವಂತದ್ದೇ. ಆದ್ದರಿಂದ ಕಾಂಟ್ರಾ ಫಂಡ್ ಅಂತಂದ್ರೆ ಕಾಂಟ್ರರಿ ಟು ವಾಟ್ ಅದರ್ಸ್ ಆರ್ ಡೂಯಿಂಗ್.